Good evening, children. You are welcome to Akanda Spoken English class. As all you know that I am Chandrakant Akanda from Basogaland, and today we are going to learn sentence structures. ಇವತ್ತು ನಾವು ವಾಕ್ಯದ ರಚನಾ ರೀತಿಯನ್ನು ನೋಡ್ತಾ ಇದ್ದೀವಿ. ಯಾಕಂದರೆ ಕೆಲವು ಪೇರೆಂಟ್ಸ್ ಫೋನ್ ಮಾಡಿ ನಮ್ಮ ಗ್ರಾಮೀಣ ಭಾಗದ ಮಕ್ಕಳಿಗೆ ಇಂಗ್ಲೀಷ್ ವಾಕ್ಯಗಳನ್ನು ಹೇಗೆ ರಚನೆ ಮಾಡಬೇಕು ಮತ್ತು ಕನ್ನಡ ಮತ್ತು ಇಂಗ್ಲೀಷ್ ವಾಕ್ಯದಲ್ಲಿರ್ತಕ್ಕಂಥ ಒಂದು ಡಿಫ್ರೆನ್ಸ್ ಬಗ್ಗೆ ಸ್ವಲ್ಪ ಮಾತಾಡಿ ಅಂತ ಹೇಳಿದರು. ಅದಕ್ಕೆ ಸೊ ಬಿಕಾಸ್ ಆಫ್ ದ್ಯಾಟ್ ಟುಡೇ ಐ ಆಮ್ ಗೋಯಿಂಗ್ ಟು ಸ್ಪೀಕ್ ಅಬೌಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಸೆಂಟೆನ್ಸಸ್. ಇವು ಈಗ ನಾನು ಬೋರ್ಡ್ ಮೇಲೆ ಒಂದೆರಡು ಕನ್ನಡ ಮತ್ತು ಇಂಗ್ಲೀಷ್ ವಾಕ್ಯಗಳನ್ನು ಬರೀತೀನಿ. ಅದಾದಮೇಲೆ ಆ ವಾಕ್ಯಗಳ ಮಧ್ಯೆ ಇರ್ತಕ್ಕಂತಹ ಒಂದು ಡಿಫ್ರೆನ್ಸ್ ಏನಿದೆ ಮತ್ತಲ್ಲಿ ಏನೇನು ನಾವು ಯೂಸ್ ಮಾಡ್ತೀವಿ ವಾಕ್ಯಗಳನ್ನು ರಚನೆ ಮಾಡುವಾಗ ಅಂತಕ್ಕಂಥದ್ದನ್ನು ನೋಡೋಣ ಬನ್ನಿ. ಮೊದಲನೇದಾಗಿ ಕನ್ನಡ ವಾಕ್ಯ. ನಾವು ಶಾಲೆಗೆ ಹೋಗುತ್ತೇವೆ ಅಂತ ಒಂದು ವಾಕ್ಯ. ಹೋಗುತ್ತೇವೆ ಅಂತ ಒಂದು ವಾಕ್ಯ. ನಾವು ಶಾಲೆಗೆ ಹೋಗುತ್ತೇವೆ ಅಂತ ಒಂದು ವಾಕ್ಯ ಇದೆ. ಈ ವಾಕ್ಯದಲ್ಲಿ ಮೊದಲು ಏನು ಸಬ್ಜೆಕ್ಟ್ ಅನ್ನು ಯೂಸ್ ಮಾಡ್ತೀವಿ. ಅದಾದಮೇಲೆ ಇಲ್ಲಿ ಏನು ಬರುತ್ತೆ ಅಂದ್ರೆ ಅಬ್ಜೆಕ್ಟ್ ಬರುತ್ತೆ. ಅಬ್ಜೆಕ್ಟ್ ಅನ್ನ ಯೂಸ್ ಮಾಡ್ತೀವಿ. ಮತ್ತೆ ಕನ್ನಡ ವಾಕ್ಯದಲ್ಲಿ ಕೊನೆಯಲ್ಲಿ ಏನು ಬರುತ್ತೆ ಅಂತಂದ್ರೆ ವರ್ಬ್ ಬರುತ್ತೆ. ವರ್ಬ್ ಅಂದ್ರೆ ಕ್ರಿಯಾಪದವನ್ನ ಅಥವಾ ಕ್ರಿಯೆಯನ್ನು ಸೂಚಿಸತಕ್ಕಂಥ ಶಬ್ದ ಬರುತ್ತೆ. ಆದರೆ ಇದೇ ರೀತಿ ನಾವು ಇಂಗ್ಲಿಷ್ ವಾಕ್ಯವನ್ನ ನಾವು ಮಾಡೋಕೆ ಹೋದ್ರೆ ತಪ್ಪಾಗ್ತದೆ. ಯಾಕಂದ್ರೆ ಇಂಗ್ಲಿಷ್ ವಾಕ್ಯದ ಒಂದು ರಚನಾ ರೀತಿನೇ ಬೇರೆ ಇದೆ. ಅದು ಹೇಗಿದೆ ಅಂತಕ್ಕಂಥದ್ದನ್ನ ನೋಡೋಣ. ಈಗ ಇಂಗ್ಲಿಷ್ ಸೆಂಟೆನ್ಸು ಹೇಗಿರ್ತದೆ ಅಂತಂದ್ರೆ ಇಂಗ್ಲಿಷ್ನಲ್ಲಿ ಒಂದು ಸಬ್ಜೆಕ್ಟ್ ಬರುತ್ತೆ. ಅದಾದ್ಮೇಲೆ ವರ್ಡ್ ಯೂಸ್ ಮಾಡ್ತೀವಿ. ಆದ್ರೆ ಕನ್ನಡ ವಾಕ್ಯದಲ್ಲಿ ಅಬ್ಜೆಕ್ಟ್ ಬರ್ತದೆ. ಮತ್ತು ಕೊನೆಯಲ್ಲಿ ನಾವು ಏನು ಮಾಡ್ತೀವಿ ಅಂದ್ರೆ ಅಬ್ಜೆಕ್ಟ್ ಆರ್ ಕಾಂಪ್ಲಿಮೆಂಟ್ ಅನ್ನ ಯೂಸ್ ಮಾಡ್ತೀವಿ. we use object or complement. ಈಗ ಅಬ್ಜೆಕ್ಟ್ ಅಂದ್ರೆ ಏನು ಮತ್ತು ಕಾಂಪ್ಲಿಮೆಂಟ್ ಅಂದ್ರೆ ಏನು ಅಂತಕ್ಕಂಥದ್ದನ್ನ ಮುಂದೆ ನೋಡೋಣ. ಈಗ ಕೇವಲ ದ ಡಿಫರೆನ್ಸ್ ಬಿಟ್ವೀನ್ ಕನ್ನಡ ಸೆಂಟೆನ್ಸ್ ಅಂಡ್ ಇಂಗ್ಲಿಷ್ ಸೆಂಟೆನ್ಸ್ ಬಗ್ಗೆ ನಾವು ಮಾತಾಡ್ತಾ ಇರ್ತಕ್ಕಂಥದ್ದು. ಈ ಸಬ್ಜೆಕ್ಟ್, ವರ್ಬ್ ಮತ್ತೆ ಅಬ್ಜೆಕ್ಟ್ ಅಥವಾ ಸಬ್ಜೆಕ್ಟ್ ಪ್ಲಸ್ ಎಚ್ ವಿ ಅಂದ್ರೆ ಹೆಲ್ಪಿಂಗ್ ವರ್ಬ್ ಇರುತ್ತೆ, ಅದರ ಸಹಾಯಕ ಕ್ರಿಯಾಪದ. ಅದಾದ್ಮೇಲೆ ಮೇನ್ ವರ್ಬ್ ಇರುತ್ತೆ ಎಫ್ ವಿ ಅಂದ್ರೆ, ಮತ್ತೆ ಅಬ್ಜೆಕ್ಟ್ ಆರ್ ಕಾಂಪ್ಲಿಮೆಂಟ್ ಅನ್ನ ಯೂಸ್ ಮಾಡ್ತೀವಿ. ಅಂಡರ್ಸ್ಟ್ಯಾಂಡ್? ದಿಸ್ ಇಸ್ ದ ಇಂಗ್ಲಿಷ್ ಸೆಂಟೆನ್ಸ್ ಪ್ಯಾಟರ್ನ್. ಈಗ ನಿಮಗೆ ಸಬ್ಜೆಕ್ಟ್ ಅಂದ್ರೆ ಏನು, ಆಮೇಲೆ ವರ್ಬ್ ಅಂದ್ರೆ ಏನು, ಮತ್ತೆ ಅಬ್ಜೆಕ್ಟ್ ಅಂದ್ರೆ ಏನು ಅಂತಕ್ಕಂಥದ್ರ ಬಗ್ಗೆ ಒಂದು ಸ್ವಲ್ಪ ಸಂಕ್ಷಿಪ್ತ ವಿವರಣೆ ಕೊಡ್ತೀನಿ. ಸಬ್ಜೆಕ್ಟ್ ಅಂದ್ರೆ ಸಬ್ಜೆಕ್ಟ್ ಇಸ್ ನಥಿಂಗ್ ಬಟ್ ಅಬೌಟ್ ವಾಟ್ ವಿ ಸ್ಪೀಕ್, ದಟ್ ಇಸ್ ಕಾಲ್ಡ್ ಸಬ್ಜೆಕ್ಟ್. ನಾವು ಎದ್ರ ಬಗ್ಗೆ ಮಾತನ್ನ ಆಡ್ತೀವಿ ನೋಡ್ರಿ, ಯಾವುದನ್ನ ರೆಫರ್ ಮಾಡ್ತೀವಿ ನೋಡ್ರಿ, ಅದಕ್ಕೆ ಸಬ್ಜೆಕ್ಟ್ ಅಂತ ಕರೀತಾರೆ. ಉದಾಹರಣೆಗೆ ನನ್ನ ಕೈಯಲ್ಲಿ ಏನಿದೆ? ಪೆನ್ ಇದೆ. ಪೆನ್ ಈಸ್ ಇನ್ ಮೈ ಹ್ಯಾಂಡ್. ಇಟ್ ಮೀನ್ಸ್ ಐ ಆಮ್ ಸ್ಪೀಕಿಂಗ್ ಅಬೌಟ್ ಪೆನ್. ಈಗ ನಾನು ಪುಸ್ತಕಗಳನ್ನು ಹಿಡ್ಕೊಂಡಿದ್ದೀನಿ ಅಂತ ಇಟ್ಕೊಳ್ಳಿ. ಬುಕ್ಸ್ ಆರ್ ಇನ್ ಮೈ ಹ್ಯಾಂಡ್ ಅಂದೆ ನಾನು ಪುಸ್ತಕಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈಗ ಒಂದು ಕೋಟ್ ಟೇಬಲ್ ಮೇಲೆ ಇದೆ ಅಂತ ಇಟ್ಕೊಳ್ಳಿ. ಐ ಆಮ್ ಸ್ಪೀಕಿಂಗ್ ಅಬೌಟ್ ದ ಕೋಟ್. ಕೋಟ್ ಈಸ್ ಆನ್ ದ ಟೇಬಲ್ ಅಂತ ಹೇಳ್ತೀನಿ. ಅದಕ್ಕೋಸ್ಕರ ಯಾವ ವಿಷಯದ ಬಗ್ಗೆ ನಾವು ಮಾತಾಡ್ತೀವಿ ನೋಡ್ರಿ, ಅದಕ್ಕೆ ಸಬ್ಜೆಕ್ಟ್ ಅಂತ ಕರೀತಾರೆ. ಯಾವುದೇ ವಿಷಯ ಇರಲಿ, ಅದು ಪುಸ್ತಕಗಳು, ಅದು ವ್ಯಕ್ತಿಗಳಾಗಿರಲಿ, ಅದು ವಸ್ತುಗಳಾಗಿರಲಿ, ಅದು ಊರುಗಳಾಗಿರಲಿ, ಅದು ಸ್ಥಳ ಆಗಿರಲಿ, ಅದ್ರ ಬಗ್ಗೆ ನಾವು ಮಾತಾಡಿದಾಗ ಅದು ಏನಾಗುತ್ತೆ? ಸಬ್ಜೆಕ್ಟ್ ಆಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಸಬ್ಜೆಕ್ಟ್. ಅಂದ್ರೆ ವಾಕ್ಯದ ಬದಲಿಗೆ ನಾವು ಸಬ್ಜೆಕ್ಟ್ ಅನ್ನು ಯೂಸ್ ಮಾಡ್ತೀವಿ. ಅದಾದ್ಮೇಲೆ ವರ್ಬ್ ಅನ್ನು ಯೂಸ್ ಮಾಡ್ತೀವಿ. ವರ್ಬ್ ಅಂದ್ರೆ ಏನು? ಕ್ರಿಯಾಪದ, ಕ್ರಿಯೆಯನ್ನು ಸೂಚಿಸ್ತಕ್ಕಂತಹ ಶಬ್ದ. ಫಾರ್ ಎಕ್ಸಾಂಪಲ್, ಈಗ ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ. ಐ ಆಮ್ ಸ್ಟ್ಯಾಂಡಿಂಗ್ ಹಿಯರ್ ಅಂತ ಹೇಳ್ತೀನಿ. ಸ್ಟ್ಯಾಂಡಿಂಗ್ ಅಂದ್ರೆ ಏನು? ನಿಲ್ಲುವ ಕೆಲಸವನ್ನ ಮಾಡ್ತಾ ಇದ್ದೀನಿ ನಾನು ಈಗ ಅಂತ. ಆಮ್ ಅಂತ ತೋರಿಸ್ತಾ ಇದೆ. ಆಮ್ ಅಂದ್ರೆ ಏನು? ಸದ್ಯ ನಾನು ಇಲ್ಲಿ ನಿಲ್ಲುವ ಕೆಲಸವನ್ನ ಮಾಡ್ತಾ ಇದ್ದೀನಿ. ಯೂಸ್ ಆಯಿತು.
ಅದಕ್ಕೆ ಇದನ್ನ ಕ್ರಿಯೆ ಅಂತ ಕರೀತಾರೆ. ಅದರಲ್ಲಿ ಬಹಳಷ್ಟು ರೀತಿಯ ಒಂದು ಕ್ರಿಯಾಪದಗಳು ಬರ್ತವೆ. ಅವು ಯಾವ್ಯಾವ ಬರ್ತವೆ ಅಂದ್ರೆ V1 ಬರುತ್ತೆ, V2 ಬರುತ್ತೆ, V3 ಬರುತ್ತೆ, V4 ಬರುತ್ತೆ. ಈ ರೀತಿಯಾಗಿರ್ತಕ್ಕಂಥ ಕ್ರಿಯಾಪದಗಳು ಇರ್ತವೆ. ಅವು ಮುಂದಿನ ಕ್ಲಾಸಲ್ಲಿ ನೋಡೋಣ. ಮತ್ತೆ ಕೊನೆಯದಾಗಿ ಏನು ಬರುತ್ತೆ? ಅಬ್ಜೆಕ್ಟ್ ಬರುತ್ತೆ, ಆ ಕಾಂಪ್ಲಿಮೆಂಟ್ ಬರುತ್ತೆ. ಅಬ್ಜೆಕ್ಟ್ ಅಂಡ್ ಕಾಂಪ್ಲಿಮೆಂಟ್. ಅಬ್ಜೆಕ್ಟ್ ಅಂದ್ರೆ ಏನು? ದ ರಿಸೀವರ್ ಆಫ್ ದ ಆಕ್ಷನ್. ಆ ಕ್ರಿಯೆಯನ್ನ ರಿಸೀವ್ ಮಾಡ್ಕೊಳ್ತಕ್ಕಂಥದ್ದು, ಆ ಕ್ರಿಯೆಯನ್ನ ರಿಸೀವ್ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಏನಂತೀವಿ ನಾವು ಅಬ್ಜೆಕ್ಟ್ ಅಂತೀವಿ ಅಥವಾ ಉದ್ದೇಶ ಅಂತ ಹೇಳ್ತೀವಿ ನಾವು. ಇದು ಈ ರೀತಿಯಾಗಿರ್ತಕ್ಕಂತಹ ಒಂದು ವಾಕ್ಯ ರಚನೆ ನಮ್ಮ ಇಂಗ್ಲಿಷ್ ನಲ್ಲಿದೆ. ಅದನ್ನೇ ಕನ್ನಡದಲ್ಲಿ ಇರುವ ರೀತಿಯಲ್ಲಿ ನಾವು ಇಂಗ್ಲಿಷ್ಗೆ ಮಾಡಕ್ಕೆ ಹೋದಾಗ ಅದು ತಪ್ಪಾಗ್ತದೆ. ಅದಕ್ಕೋಸ್ಕರ ನಾವು ಮೊದಲು ಇಂಗ್ಲಿಷ್ ಕಲಿಬೇಕಾದ್ರೆ ನಾವು ಯಾವುದೇ ಒಂದು ಭಾಷೆಯ ವಾಕ್ಯ ರಚನಾ ರೀತಿ ಹೆಂಗಿದೆ ಅಂತಕ್ಕಂಥದ್ದನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗ್ತದೆ. ಅದಕ್ಕೆ ನಾನು ಒಂದು ಜಂಬಲ್ ಸೆಗ್ಮೆಂಟ್ ಅನ್ನು ಬರಿತೀನಿ. ಅದನ್ನ ಯಾವ ರೀತಿಯಾಗಿ ನಾವು ಸಬ್ಜೆಕ್ಟ್, ವರ್ಬ್ ಮತ್ತು ಅಬ್ಜೆಕ್ಟ್ ಆಗಿ ಗುರುತಿಸಬೇಕು ಅಂತಕ್ಕಂಥದ್ದನ್ನ ಹೇಳ್ತೀನಿ ನಾನು. ಈಗ ಉದಾಹರಣೆಗೆ ಒಂದು ಜಂಬಲ್ ಸೆಗ್ಮೆಂಟ್ ಅನ್ನು ತಗೊಳ್ಳೋಣ. ಅದು ಏನಂದ್ರೆ ಈಗ ಡ್ರಿಂಕ್ ಕಾಫಿ, ವಿ ಹೋಟೆಲ್ ಇನ್ ಅಂತ ಒಂದು ಜಂಬಲ್ ಸೆಗ್ಮೆಂಟ್ ಮಾಡಿದೆ ನಾನು. ಅಂದ್ರೆ ಇದರಲ್ಲಿ ವರ್ಬ್ ಬೇರೆ ಕಡೆ ಇದೆ, ಇದರಲ್ಲಿ ಸಬ್ಜೆಕ್ಟ್ ಬೇರೆ ಕಡೆ ಇದೆ, ಅಬ್ಜೆಕ್ಟ್ ಪಾರ್ಟ್ ಬೇರೆ ಕಡೆ ಇದೆ. ಅದರಲ್ಲಿ ಹೆಂಗೆ ಗುರುತಿಸೋದು ಅಂತ ಈಗ ನೋಡ್ರಿ. ಮೊದಲನೇದಾಗಿ ವರ್ಬ್ ನಮಗೆ ಸಬ್ಜೆಕ್ಟ್ ಬೇಕು. ಸಬ್ಜೆಕ್ಟ್ ಏನಿದೆ? ವಿ ಅನ್ನೋದು ಸಬ್ಜೆಕ್ಟ್ ಇದೆ, ವಿ. ಆಫ್ಟರ್ ದಟ್ ಡ್ರಿಂಕ್. ಅದಾದ್ಮೇಲೆ ಏನು ಕುಡಿತಾ ಇದ್ದೀವಿ ನಾವು? ಕಾಫಿ. ಎಲ್ಲಿ ಕುಡಿತಾ ಇದ್ದೀವಿ? ಇನ್ನ ಹೋಟೆಲ್. ಈ ರೀತಿಯಾಗಿ ನಾವು ಒಂದು ವಾಕ್ಯವನ್ನ ಏನು ಮಾಡ್ತೀವಿ? ರಚನೆ ಮಾಡ್ತೀವಿ. ಅದಕ್ಕೆ ನಾವು ಸಬ್ಜೆಕ್ಟ್ ಯಾವುದು, ವರ್ಬ್ ಯಾವುದು, ಅಬ್ಜೆಕ್ಟ್ ಯಾವುದು ಅಂತಕ್ಕಂಥದ್ದನ್ನು ಗುರುತಿಸ್ಕೊಂಡ್ರೆ ಒಂದು ವಾಕ್ಯವನ್ನು ರಚನೆ ಮಾಡೋದಕ್ಕೆ ತುಂಬ ಈಜಿ ಆಗ್ತದೆ, ಮತ್ತು ನಾವು ಮಾತಾಡೋದಕ್ಕೂ ಕೂಡ ಈಜಿ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ. ಯಾರಿಗಾದರೂ ಏನಾದರೂ ಡೌಟ್ ಇದ್ದರೆ ನನಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.